ಇನ್ನೊಂದು ಸಾಮಾನ್ಯ ಮಹಿಳೆ ಹಿಂದುಳಿದ ವರ್ಗ ಈ ಮೀಸಲು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಶ್ರೀರಾಮನಗರ ಗ್ರಾಮ ಪಂಚಾಯಿತಿಯ ಕುತೂಹಲ ಘಟ್ಟ. ಇದು ಶ್ರೀರಾಮನಗರ 10. ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಕುತೂಹಲಕಾರಿ ಘಟನೆ ಇದೆ. ಯಾಕಂದ್ರೆ ಇಲ್ಲಿ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಈ ಒಂದು ಫಲಿತಾಂಶ ಘೋಷಣೆ ಮಾಡೋದಕ್ಕೂ ನನಗೆ ಸಂತೋಷ ಅನ್ನಿಸ್ತದೆ. ಇಲ್ಲಿ ಶ್ರೀರಾಮನಗರ 10 ಇಲ್ಲಿ 3 ಸ್ಥಾನಗಳಿದ್ದು, ಒಂದು ಪರಿಶಿಷ್ಟ ಜಾತಿ ಸ್ಥಾನ. ಇದರಲ್ಲಿ 2 ಸ್ಪರ್ಧಾಳುಗಳು, ಒಬ್ಬರು ಬಸಪ್ಪ 113 ಮತಗಳನ್ನು ಪಡೆದಿದ್ದಾರೆ, ಶಾಂತಪ್ಪ 356 ಮತಗಳನ್ನು ಪಡೆದಿದ್ದಾರೆ. ಈ ಒಂದು ಪರಿಶಿಷ್ಟ ಜಾತಿ ಕ್ಷೇತ್ರಕ್ಕೆ ಶಾಂತಪ್ಪಯವರು 356 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ಹಾಗೂ ಸಾಮಾನ್ಯ ಮಹಿಳಾ ಸ್ಥಾನದಲ್ಲಿ ಮಹಿಳಾ ಕ್ಷೇತ್ರದಲ್ಲಿ ಮಧ್ಯಪುಡಿ ಆದಿಲಕ್ಷ್ಮಿ ಇವರು 350 ಮತಗಳನ್ನು ಪಡೆದಿದ್ದಾರೆ. ಪಿ ದೇವಿ ಇವರು 128 ಮತಗಳನ್ನು ಪಡೆದಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ 350 ಅತಿ ಹೆಚ್ಚು ಮತಗಳನ್ನು ಪಡೆದು ಮಧ್ಯಪುಡಿ ಆದಿಲಕ್ಷ್ಮಿ ಅವರು ವಿಜಯಶಾಲಿಯಾಗಿರುತ್ತಾರೆ. ಇನ್ನು ಸಾಮಾನ್ಯ ಕ್ಷೇತ್ರದಲ್ಲಿ ವಿ ಮಂಜುನಾಥ, ರೆಡ್ಡಿ ವೀರರಾಜು, ಬಸಪ್ಪ, ಪಿ ದೇವಿ ಇವರು ಕ್ರಮವಾಗಿ ಪಡೆದುಕೊಂಡ ಮತಗಳು: ವಿ ಮಂಜುನಾಥ 85, ರೆಡ್ಡಿ ವೀರರಾಜು 388, ಬಸಪ್ಪ 113, ಪಿ ದೇವಿ 128. ಈ ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ ರೆಡ್ಡಿ ವೀರರಾಜು ಅವರು 388 ಮತಗಳನ್ನು ಪಡೆದು ವಿಜಯಶಾಲಿಯಾಗಿರುತ್ತಾರೆ. ಇದೊಂದು ವಿಶೇಷ ಅಂದ್ರೆ ಶ್ರೀರಾಮನಗರ ಗ್ರಾಮ ಪಂಚಾಯತಿಗೆ ರೆಡ್ಡಿ ವೀರರಾಜು ಅವರು ಸತತ 10ನೇ ಬಾರಿಗೆ ಆಯ್ಕೆಯಾಗಿರುತ್ತಾರೆ. ಧನ್ಯವಾದಗಳು. ಗ್ರಾಮ ಪಂಚಾಯತಿ ಚುನಾವಣೆ 2020 ನಮ್ಮ ಶ್ರೀರಾಮನಗರ ಗ್ರಾಮ ಪಂಚಾಯತಿಯಲ್ಲಿ 24 ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು 17 ಮಂದಿ ಗ್ರಾಮ ಪಂಚಾಯತಿ ಸದಸ್ಯರು ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಅನಂತ ಅಭಿನಂದನೆಗಳು. ಈ ಒಂದು ಗೆಲುವು ಅವ್ರದ್ದಲ್ಲ, ಈ ಒಂದು ಗೆಲುವು ಪ್ರತಿ ವಾರ್ಡ್ನಲ್ಲಿರುವಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಯುವಕರು, ಹಿರಿಯ ಮುಖಂಡರು, ಎಲ್ಲ ತಾಯಂದರು ಇವರಿಗೆ ಆ ಒಂದು ವಿಜಯ ಸಲ್ಲುತ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನಾಗಿತ್ತು ಅಂತಂದರೆ, ಇವತ್ತೇನು BJP ಸರ್ಕಾರ ಏನಿದೆ, ಕ್ಷೇತ್ರದ ಶಾಸಕರು ಏನಿದ್ದಾರೆ, ಭಾಳಷ್ಟು ಜನರು ಏನಾಗಿದ್ದಾರೆ ಅಂದರೆ ಬೇಜಾರಾಗಿದ್ದಾರೆ. ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ, ರೊಚ್ಚಿಗೆದ್ದ ಸಂದರ್ಭ ಬಂದಿದೆ. ಅದಕ್ಕೆ ಇವತ್ತು ನಮ್ಮ ಶ್ರೀರಾಮನಗರದಲ್ಲಿ 17 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರು ಆಯ್ಕೆ ಮಾಡೋದಕ್ಕೆ ನಾನು ಸಮಸ್ತ ಶ್ರೀರಾಮನಗರ ಜನತೆಗೆ ಅವರಿಗೆ ನನ್ನ ಅನಂತ ನಮಸ್ಕಾರಗಳು. ಮತ್ತು ನಾನು ಕನಕಗಿರಿ ಬ್ಲಾಕ್ ಕಾಂಗ್ರೆಸ್ ಪರವಾಗಿ, ನಮ್ಮ ಮಾಜಿ ಶಾಸಕರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಯವರ ಪರವಾಗಿ, ಮತ್ತು ಜಿಲ್ಲಾ ಕಾಂಗ್ರೆಸ್ ಪರವಾಗಿ, KPCC ಪರವಾಗಿ ಎಲ್ಲ ಶ್ರೀರಾಮನಗರದ ಗ್ರಾಮಸ್ಥರೆಲ್ಲರೂ ಕೂಡ ನನ್ನ ಅನಂತ ಧನ್ಯವಾದಗಳು ಮತ್ತು ಅಭಿನಂದನೆಗಳು ತಿಳಿಸ್ತೇನೆ. ಬಂದಮೇಲೆ ನಮ್ಮವರು ಎಲ್ಲ ರಿಸರ್ವೇಷನ್ ತಕ್ಕಂತೆ ಅಭ್ಯರ್ಥಿಗಳಿದ್ದಾರೆ, ಅವ್ರು ಮಾಡ್ತೀವಿ. ಇವತ್ತು ನಮ್ಮದು ಬಡವರ ಪಂಚಾಯತಿ ಆಗ್ತದೆ. ನೇರವಾಗಿ ಬಡವರು ಅವರವ್ರ ಕಷ್ಟ ಆಲಿಸಲು ನೇರವಾಗಿ ಬಡವರ ಪಂಚಾಯತಿ ಮಾಡ್ತೀವಿ. ಉತ್ತಮ ಆಡಳಿತ ಕೊಡ್ತೀವಿ. ನಾಗರಿಕರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು, ನೀರಿರ್ಬೋದು, ಕರೆಂಟ್ ಇರ್ಬೋದು, ನ್ಯಾಯಬೆಲೆ ಅಂಗಡಿಯಲ್ಲಿ ದಿನನಿತ್ಯ ವಸ್ತುಗಳಿರ್ಬೋದು, ಆಮೇಲೆ ರಸ್ತೆಗಳಿರ್ಬೋದು, ಡ್ರೈನೇಜ್ ಇರ್ಬೋದು, ಇವೆಲ್ಲವನ್ನು ಮೂಲಭೂತ ಸೌಕರ್ಯಗಳು ಒದಗಿಸ್ಬೇಕಂತೇಳಿ ಎಲ್ಲ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಮೊಹಮ್ಮದ್ ರಫಿ ಅವರ ನೇತೃತ್ವದಲ್ಲಿ, ನಮ್ಮ ಪಕ್ಷದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ನಾವು ಇವತ್ತೊಂದು ಪ್ರಣಾಳಿಕೆ ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ಬಡವರ ಪಂಚಾಯತ್ ಆಗ್ತದೆ. ಮತ್ತೊಮ್ಮೆ ನಾನು ಎಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು ಹೇಳಿ